ಯಾಕಂದ್ರೆ ಅವ್ರು ನಿಮ್ಮ ಜೀವನದಲ್ಲಿ ಹೇಗೆ ಒಂದು ರೋಲ್ನ ಇದು ಮಾಡಿದ್ರೆ ನೀವು ಏನೇನು ಕಲ್ತಿದ್ದೀರಾ ಅವರಿಂದ? ಶೋರ್. ಸೊ ಶಂಕರ್ ನಾಗ್ ಸರ್ ಹೇಗೆ ಅಂತಂದ್ರೆ, ಅಂದ್ರೆ ನನ್ನ ವ್ಯೂ ಪಾಯಿಂಟ್, ಈಗ ರೀಸೆಂಟಾಗಿ ತುಂಬ ಜನ ಎಷ್ಟೋ ವರ್ಷಗಳಾದಮೇಲೆ ಶಂಕರ್ ನಾಗ್ ಸರ್ದು ಬೇರೆ ಫ್ರೆಂಡ್ಸ್, ಬೇರೆ ಇಂಟ್ರಾಕ್ಷನ್ ಮಾಡಿರೋರ ಜೊತೆ ಮಾತಾಡಿದಾಗ ನನಗೆ ತುಂಬಾ ಒಂದು ಹೊಸ ವಿಚಾರ ರೀಸೆಂಟಾಗಿ ತಲೆಗೆ ಬಂದಿದ್ದೇನು ಅಂತಂದರೆ, ನಮ್ಮಗಳಿಗೆ ನಾವು ನೋಡಿದಂಥ ಶಂಕರ್ ನಾಗ್ ಸರೇ ಬೇರೆ. ಅವ್ರು ಹೇಳ್ತಾರೆ ಇಲ್ಲೆಲ್ಲ ಆಗಲ್ಲ, ನಾನು ಅವ್ರು ನೋಡಿದಾಗ ನನ್ನ ಜೊತೆ ಈ ಥರ ಇದ್ರು ಅಂತ. ನಾನೇ ನೀನೇನು ಹಿಂಗೆ ಹೇಳ್ತೇನೆ, ನನ್ನ ಜೊತೆ ಹಿಂಗಿದ್ರು ಅಂತ ಹೇಳ್ತೇನೆ. ಸೊ ಒಂದು 6-7 ಜನದ ಜೊತೆ ಮಾತಾಡಿದ್ಮೇಲೆ ತಲೆಗೆ ಹೋಯ್ತು ಹೌ ನಿಜವಾದ ಡೈನಾಮಿಕ್ ಆಗಿದ್ರು ಅವರು. ಸೊ ಅವ್ರು ಹೇಗೆ ಅವ್ರದ್ದು ವೇವ್ ಲೆಂತನ್ನು, ಅವ್ರ ಮಾತುಕತೆಯನ್ನು ಆ ಜನಗಳ ಯಾರ ಜೊತೆ ಮಾತಾಡ್ತಾ ಇದ್ದಾರೋ ಅದು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಆಗ್ಬಿಡೋರು. ಸೊ ಹಿ ವಾಸ್ ಏಬಲ್ ಟು ಗೆಟ್ ಥ್ರೂ ಟು ದೋಸ್ ಪೀಪಲ್ ಮಚ್ ಈಸಿಯರ್. ಈಗ ನನಗೆ ನನ್ನ ಭಾಷೆ, ನನ್ನ ಯೋಚನೆ, ನನ್ನ ವಯಸ್ಸಿಗೆ ತಕ್ಕನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅಷ್ಟು ಈಸಿ ಆಗ್ತಾಯಿತ್ತು. ನಾನು ಅವ್ರಿಗೆ ಏನು ಕೇಳಿದ್ರು ನಾನು ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾಯಿತ್ತು. ಅದೇನೇ ತಗೊಂಡೋಗಿ ಬೇರೆಯವ್ರಿಗೆ ಹೇಳಿದ್ರೆ ಅದು ಆಗದೇ ಇರಬಹುದು. ಸೊ ಒಬ್ಬ ಇಂಜಿನಿಯರ್ ಹತ್ರ ಮಾತಾಡಬೇಕಾದ್ರೆ ಅವ್ರ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಿದ್ದು ಇಂಜಿನಿಯರಿಂಗ್ ಬಗ್ಗೆ, ಡಾಕ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವ್ರಿಗೆ ಕೊಡುವಂಥ ಎಕ್ಸಾಂಪಲ್ಸ್ ಡಾಕ್ಟರ್ ಬಗ್ಗೆ. ಸೊ ಇಟ್ ವಾಸ್ ಸಟಲ್ ಚೇಂಜಸ್ ಆ್ಯಂಡ್ ಅದನ್ನು ನಾನು ತುಂಬ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಹತ್ರ ಹೋಗಿ ನಾನು ಎಕ್ಸ್ಟೆನ್ಸಿವ್ ಆಗಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ, ಅಥವಾ ಡಾಕ್ಟರ್ಗಿರಿ ಎಕ್ಸಾಂಪಲ್ ಕೊಟ್ಬಿಟ್ರೆ ಆಗ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತಲ್ಲ, ಆ ರಿಲೇಟಬಿಲಿಟಿ ಅಷ್ಟು ಕಮ್ಮಿ ಆಗಬಹುದು. ಸೊ ಒಬ್ಬರು ಬ್ಯೂರೋಕ್ರಾಟ್ ಹತ್ರ ಹೋದಾಗ ಅವ್ರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳಿದಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ನನಗೆ ಈ ಪ್ರಾಬ್ಲಮ್ ಇದೆ, ಇಷ್ಟು ಮಾಡ್ಬಿಡಿ, ಸೊಲ್ಯೂಷನ್ ಏನೋ ತೊಗೊಂಡೋಗ್ಕೊಡುತ್ತೆ, ಅವ್ರಿಗೆ ಅರ್ಥ ಆಗ್ಬೋದು ಅನ್ನೋದು ಒಂದು ಕಲ್ತ್ಕೊಂಡೆ. ಎರಡನೇದು ಅಫ್ಕೋರ್ಸ್ ಡೈನಾಮಿಕ್ ಎನರ್ಜಿ, ಅದು ಒಂದು ಕಡೆ. ಅವ್ರಿಗೆ ಮಲಗೋದು ಅಂದರೆ ಒಂದು ಹೇಟ್ರೆಡ್ ಅನಿಸುತ್ತೆ, ಮಲಗ್ತಾ ಇರಲ್ಲ ಅವರು, ನಮ್ಮ ಯಾರು ಮಲಗಕ್ಕೆ ಬಿಡ್ತಾ ಇರಲ್ಲ ಆ ಥರ. ಸೊ ಇದೊಂದು ಒಂಥರ ಕಂಪ್ಲೇಂಟ್ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ರಾತ್ರಿ ನಾವೊಂದು 10-12 ಗಂಟೆ ತನಕ ಒಂದೊಂದ್ಸತಿ ಶೂಟಿಂಗ್ ಆಗಿರುತ್ತೆ. ಬೆಳಗ್ಗೆ ಫಸ್ಟ್ ಶಾಟ್ ಅಂತಂದರೆ ಸೂರ್ಯ ಫಸ್ಟ್ ಶಾಟ್, ಮನೆಗೆ ಹೋಗಿ ಅಟ್ಲೀಸ್ಟ್ ರೂಮ್ಗೆ ಹೋಗಿ ಮಲಗಕ್ಕಾದ್ರೂ ಬಿಡಿ ಅಂತ. ಬಟ್ ಹಾಗಂತ ಅಂದ್ಬಿಟ್ಟು ಅವ್ರು ಆಮೇಲೆ ಬರ್ತಾ ಇರಲಿಲ್ಲ. ನಮ್ಮೆಲ್ಲರಿಗಿಂತ ಇಡೀ ಯೂನಿಟ್ಗೆ ಮುಂಚೆ ಫುಲ್ಲಿ ರೆಡಿಯಾಗಿ, ಹಂಗಂತ ಅಂದ್ಬಿಟ್ಟು ಮಲಗಿ ಬಂದರು ಅಂತಲ್ಲ, ಫ್ರೆಶ್ಶಾಗಿ ಹೊಸ ಜೊತೆ ಬಟ್ಟೆ ಎಲ್ಲ ಕ್ಲೀನಾಗಿ ರೆಡಿಯಾಗಿ ಫ್ರೆಶ್ಶಾಗಿ ನಮ್ಮೆಲ್ಲರಿಗಿಂತ ಸೆಟ್ಟಲ್ಲಿ ಬಂದು ನಿಲ್ತಾ ಇದ್ದಿದ್ದು ಅವರು. ಎಲ್ಲಿಂದ ಎನರ್ಜಿ ಬರ್ತಾ ಇತ್ತು, ಅವ್ರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಆಗಲ್ಲ ಅನ್ನೋ ವಿಚಾರ, ಆ ಪದಾನೂ ಗೊತ್ತಿಲ್ಲ, ಅದು ಇಷ್ಟನೂ ಇಲ್ಲ ಅವ್ರಿಗೆ. ಸೊ ಪದೇ ನಮ್ಮೆಲ್ಲರಿಗೂ ಹೇಳೋದೇನು ಅಂತಂದ್ರೆ, ಆಗಲ್ಲ ಅನ್ಬೇಡಿ, ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳಿ, ಅಥವಾ ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿ, ಆಗಲ್ಲ ಅಂತ ಅನ್ಬೇಡಿ, ಆ ಥರ ಅವರು. ಸೊ ಈ ಒಂದೊಂದು ಸಣ್ಣ ಕ್ವಿಕ್ಕಾಗಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮಲ್ಗುಡ್ಡಿ ಆಗುಂಬೆ, ಅದು ಎಲ್ಲ ತುಂಬ ದೂರ, ಆಗಲ್ಲ, ಸೆಲ್ ಫೋನ್ಸ್ ಇರ್ತಾ ಇಲ್ಲ, ಟ್ರಂಕ್ ಕಾಲ್ ಅಂತ ಒಂದು ಇರ್ತಾ ಇತ್ತು, ಬುಕ್ ಮಾಡಿದ್ರೆ 3 ದಿನ ಆದಮೇಲೆ ಫೋನ್ ಸಿಗೋದು, ಕಿರ್ಚಿದ್ರೆ ಇಡೀ ಆಗುಂಬೆ ಗೊತ್ತಾಗೋದು ನಾವು ಮಾತಾಡೋದು. ಸೊ ಈ ಥರ ಇರೋ ಟೈಮಲ್ಲಿ ಏನೋ ಒಂದು ಸಡನ್ನಾಗಿ ಬೇಕು ಅನ್ನೋದು. ಈಗ ನನಗೆ ಸಡನ್ನಾಗಿ ನಾಳೆ ಬೆಳಗ್ಗೆ ನನಗೆ 500 ಜನ ಬೇಕು ಸರ್, ಆ ಕಾರ್ಡಲ್ಲಿ ಆ ಊರಲ್ಲಿ 86ಅಲ್ಲಿ ಯಾರನ್ನ ಇಟ್ಕೊಂಬರೋಣ? ಸೊ ಎಲ್ಲರೂ ಆಟೋ, ವ್ಯಾನು, ಸೈಕಲ್ಲು, 2 ವೀಲರು ಇದನ್ನೆಲ್ಲ ಕಟ್ಕೊಂಡು ಅಕ್ಕಪಕ್ಕ ಹಳ್ಳಿಗಳೆಲ್ಲ ಹೋಗಿ ಅನೌನ್ಸ್ ಮಾಡಿಕೊಂಡು, ಅವ್ರು ಕೂತಿರೋರು ಅಂತಲ್ಲ, ಎಲ್ಲರೂ ನಾವು ಹೋಗಿ ಅರೇಂಜ್ ಮಾಡಿದ್ವಿ. 500 ಜನ ಬೇಕು ಅಂದರೆ ಬೇಕು. ಯಾವುದೋ ಒಂದು ಶಾರ್ಟಿಗೆ ಅವ್ರಿಗೆ ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಒಂದು ಫೌಂಟೇನ್ ಇದೆ, ನಾನು ಅದರಲ್ಲಿ ಹಾವಾಡಿಸ್ತಾ ಇದ್ದೆ, ಹಾವಾಡಿಗನ ಮಗ, ನಂದು ಲಾಸ್ಟ್ ನಾಗ ಅಂತ ಒಂದು 2 ಎಪಿಸೋಡ್ ಮಾಡಿದೆ. ಅದರಲ್ಲಿ ನಾನು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಬೇಕು, ಅವ್ರಿಗೆ ಆ ಆ್ಯಂಗಲ್ ಬೇಕು. ಅವ್ರು ನಿಂತ್ಕೊಳ್ಳೋಕೆ ಜಾಗ ಇದೆ, ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ. ಇವತ್ತಿನ ಥರ ಈ ಕ್ಯಾಮ್ರಾ ಅಲ್ಲ, ಅದು ನಿಮಗೆ ಒಂಥರ ಈಸಿ, ಅದರ ಬಾಕ್ಸ್ ಇದೆಯಲ್ಲ ಅಷ್ಟು ಸೈಜ್ ಇರೋದು ನಮ್ಮ ಕ್ಯಾಮ್ರಾ, ಬರೀ ಫುಲ್ ದ ಕಂಪ್ಲೀಟ್ ಕಬರ್ಡ್ ಕೊಡುತ್ತೆ. ಅವರು ಜಾನ್ ದೇವರಾಜ್ ಅಂತ, ಅವರು ಆರ್ಟ್ ಡೈರೆಕ್ಟರ್. ಶಂಕರ್ ಏನು ಮಾಡಲಿ, ಗೋಡೆ ಹೊಡೆದಾಕ್ಬೇಕು, ನಾನು ಮಾಡಬೇಕು ಅಂದರೆ ಹೊಡೆದಾಕ್ಬೇಕು ಅಂತ ಗೋಡೆ ಹೊಡೆದಾಕಿ ಒಂದು ಶಾರ್ಟಿಗೆ ಗೋಡೆ ಶಾರ್ಟ್ ಆಯಿತು. ಆಮೇಲೆ ಇನ್ನೊಂದು ಇಬ್ಬರು ಕರೆಸ್ಬಿಟ್ಟು ಕಟ್ಟಕ್ಕೆ ಶುರು ಮಾಡಿದ್ರೆ ಗೋಡೆನ. ಅವರು ಆಗಲ್ಲ ಅನ್ನೋದು ಗೊತ್ತಿಲ್ಲ. ಕಾಡಲ್ಲಿ ಎಲ್ಲೋ ಒಂದು ಇದಿದೆ, ಶೂಟಿಂಗ್ ಇದೆ, ಒಂದು ಮನೆ ಇದೆ, ನಮ್ಮ ಸ್ವಾಮಿ ಮನೆ ಬಂದ್ಬಿಟ್ಟು 3 ಮನೆ. ಆ 3 ಮನೆಯನ್ನು ಜೋಡಿಸಿ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ನನಗೊಬ್ಬನ ಗೊತ್ತಾಗುತ್ತೆ. ಯಾಕಂದರೆ ನನ್ನ ಡೋರಿಂದ ಹೊರಗಡೆ ಹೋದರೆ ಒಂದು ಮನೆ,
ಅಟ್ಟಕ್ಕೆ ಅಜ್ಜಿ ಹತ್ರ ಹೋದ್ರೆ ಒಂದು ಮನೆ, ಈ ಥರ ಬೇರೆ 3 ಮನೆಗಳನ್ನ ಸೇರಿಸಿ ಸ್ವಾಮಿ ಮನೆ ಮಾಡಿದ್ದು. ಇನ್ನೊಂದು ಯಾವುದೋ ಒಂದು ಮನೆಯಲ್ಲಿ ಅವರಿಗೆ ಒಂದು 8 ಕಿಲೋಮೀಟರ್ ಆಗುಂಬೆಯಿಂದ ಒಳಗೆ ಹೆಚ್ಚು ಕಮ್ಮಿ ಕಾಡು ಒಳಗಿದೆ ಅದು. ಅಲ್ಲಿ ನನ್ಗೆ ಕ್ರೇನ್ ಬೇಕು ಅಂತಾರೆ. ಕ್ರೇನ್ ಅಂತ ಮೇಲಿಂದ ಕೆಳಗೆ ಹೋಗ್ಬೇಕು. ಈಗ ನಾ ಆ ಥರ ಡಬ್ಬದ್ದು ಕ್ಯಾಮ್ರಾ ಇಟ್ಕೊಂಡು ಮೇಲೆ ಹೋಗ್ಬೇಕು. ಆಗಲ್ಲ, ಏನೋ ಹುಚ್ಚತನ ಮಾಡಬೇಡ ಅಂತ ಅವರು ನಮ್ಮ ಸಂಖ್ಯೆ ಟೀಮ್ ಅವರೆಲ್ಲ ಅವ್ರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಅರುಂಧತಿ ಮೇಡಮ್ ಎಲ್ಲರೂ. ನಾನು ಅದು ವಿಜುವಲೈಸ್ ಮಾಡ್ಬಿಟ್ಟಿದ್ದೆ. ಅಲ್ಲಿಂದ ಓಡಿ ಬರ್ತಾನೆ, ಹಿಂಗೆ ಹತ್ತಾನೆ, ಅಲ್ಲಿ ಹೋಗ್ತಾನೆ, ಅವನ ಅಜ್ಜಿ ಹತ್ರ ಮಾತಾಡ್ಬೇಕು, ನನಗೆ ಈ ಶಾಟ್ ಬೇಕು ಅಂತ. ಕೊನೆಗೆ ಮಾಡಿದವರು ಅವರು ಅದೇ ಥರ ಎಕ್ಸ್ಟ್ರಾರ್ಡಿನರಿ ಟೀಮ್ ಇದೆ. ಅಂದರೆ ಅವ್ರು ಬಿಟ್ಟರೆ ಇನ್ನು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲೋ ಹೋದ್ರು ಅಲ್ಲೊಂದು 2 ಅಡಿಕೆ ಮರ ಇತ್ತು, 2. ಆ ಅಡಿಕೆ ಮರಕ್ಕೆ ಒಂದು ಬಂಬು ಹಿಂಗೆ ಕಟ್ಬಿಟ್ಟು, ಯಾವುದೋ ಮನೆಯಿಂದ ದೊಡ್ಡ ವುಡನ್ ತೊಟ್ಲು ತಂದು, ಯಾವುದೋ ಬಾವಿಯಿಂದ 2 ರಾಟೆ ತಂದು, ಹಗ್ಗ ಇಲ್ಲಿನ ತಂದು, ಕ್ಯಾಮ್ರಾಮನ್ ಅದ್ರಲ್ಲಿ ಕೂರಿಸ್ಬಿಟ್ಟು ಕ್ರೇನ್ ಮಾಡಿ. This was the genius of Mr. Shankar. He says, no, there will be a way. We haven't thought of it ಅಷ್ಟೇ. ಇದಕ್ಕಿಂತ ಎಕ್ಸ್ಟ್ರೀಮ್ಸ್. ಒಂದು ಮುತ್ತಿನ ಕತೆಗೆ ಮುಂಚೆಗೆ ನಾವು ಅಂಡರ್ ವಾಟರ್ ಫಸ್ಟ್ ಸಿನಿಮಾ ಶೂಟಿಂಗ್ ಮಾಡಿದ್ದು ಮಾಲ್ಗುಡಿ ಡೇಸಲ್ಲಿ. ಇದೆಲ್ಲ ಮಿಸ್ ಆಗೋಗುತ್ತೆ, ಬಟ್ ಮೇನ್ ಸ್ಟ್ರೀಮ್ ಮಾಡಿದ್ದು ಮಾಲ್ಗುಡಿ ಡೇಸಲ್ಲಿ. ಶಂಕರ್ ನಾಗ್ ಅವ್ರದ್ದು ಒಂದು ಅನಂತ್ ನಾಗ್ ಸರ್ ಒಂದು ಎಪಿಸೋಡಲ್ಲಿ ನೀರೊಳಗೆ ಹೋಗ್ಬಿಟ್ಟು ಒಂದು ಇದು ದೇವ್ರ ವಿಗ್ರಹ ಸಿಗುತ್ತೆ. ಈ ಶಾಟ್ ಅವ್ರಿಗೆ ಅಂಡರ್ ವಾಟರ್ ಕ್ಯಾಮ್ರಾ ಶಾಟ್ ಬೇಕು. ಸರಿ, ಇದೆಲ್ಲ ರಾಟೆ ಕಟ್ಟೋದು ಇದು ಕಟ್ಟೋದು ಸೇರಿ, ಅದು ಒಂದು ಆ ಕಾಲದಲ್ಲೇನೆ ಅದೊಂದು 65 ಲಕ್ಷದ ಕ್ಯಾಮ್ರಾ. ಅದನ್ನ ಎಲ್ಲಿ ಮುಳುಗಿಸ್ತೀರಾ ನೀವು ನೀರಲ್ಲಿ? ನಮ್ಮಲ್ಲಿ ಇಂಡಿಯಾದಲ್ಲಿ ಇಲ್ಲ, ಅಂಡರ್ ವಾಟರ್ ಕ್ಯಾಮ್ರಾಸ್ ಇಲ್ಲ, ಎಲ್ಲಿಂದನೋ ತರಿಸ್ಬೇಕು. ಅದು ಈ ನಮ್ಮ ಥರದ ಸೀರಿಯಲ್ ಶೂಟಿಂಗ್, ಅದನ್ನ ಸಿನಿಮಾ ಕ್ಯಾಮ್ರಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅದೆಲ್ಲ ಆಗಲ್ಲ ಅಂತಂದ್ರು. ಈ ಸೈಡ್ ಅಗೇನ್ ಥಿಂಕ್ ಏನು ಮಾಡೋಕ್ಕಾಗುತ್ತೆ ಅಂತ ಅವರೇ ಒಂದು ಐಡಿಯಾ. ಸ್ಟೀಲ್ ಡ್ರಮ್ ಫ್ಯಾಬ್ರಿಕೇಟ್ ಮಾಡಿ, ಆ ಸ್ಟೀಲ್ ಡ್ರಮ್ಮಲ್ಲಿ ಒಂದು ಸಣ್ಣ ಕಟ್ಔಟ್ ಮಾಡಿ, ಟಫನ್ ಗ್ಲಾಸ್ ಇದು ಮಾಡಿ, ಮೆಟಲ್ ಪೇಸ್ಟ್ ಹಾಕಿ, ನಮ್ಮ ಕ್ಯಾಮ್ರಾಮ್ಯಾನ್ ಅದ್ರಲ್ಲಿ ಕೂರಿಸಿ, ಹಳೆ ಸೀಮೆಣ್ಣೆ ಪಂಪ್ ಇರ್ತಾ ಇತ್ತು, ಒಂದು ಸೀಮೆಣ್ಣೆ ಎಳೆಯೋ ಪಂಪ್, ಅದು ರಿವರ್ಸ್ ಮಾಡಿದ್ರೆ ಗಾಳಿ ಹೋಗೋದೊಳಗೆ. ಅದನ್ನು ಓಪನ್ ಮೇಲ್ಗಡೆ ಇಟ್ಟು, ಅಲ್ಲಿ ಯಾವುದೋ ಒಂದು ರಿಗ್ ಥರ ಒಂದು ಲೋಕಲ್ ಒಂದು ಇವತ್ತು ಥರ ಕ್ರೇನ್ ಅಲ್ಲ, ಅಲ್ಲಿ ಯಾವುದೋ ಒಂದು 2 ಇದೆಲ್ಲ ಕಟ್ಬಿಟ್ಟು ಒಂದು ಇದು ಮಾಡಿ ಅದನ್ನು ಲೋವರ್ ಮಾಡೋದು. ಅವರು ರಾಮಚಂದ್ರ ಅಂತ ಪಾಪ ಶಂಕರ್ ನೋಡು, ನನ್ನ ಕೊನೆಗೆ ನಿನ್ನ ಕೈಲೇ ಸಾಯ್ಬೇಕು ಅಂತಿದೆ, ನೀರಲ್ಲಿ ಸಾಯಿಸ್ತಾ ಇದೆಯಾ ಅಂತ ಅವರು. ಇಲ್ಲ ಏನಾಗಲ್ಲ ನಾವೆಲ್ಲ ಇದು ಹೇಳ್ಕೊಂಡ್ಬಿಡ್ತೀವಿ ಅಂತ ಇದು ಮಾಡಿ ಫಸ್ಟ್ ವಿ ಗಾಟ್ ದ ಶಾಟ್. ಇಟ್ ಟುಕ್ ಅನ್ ಎಂಟೈರ್ ಡೇ, 1 ಡೇ. ಅದ್ಕೋದ ಫ್ಯಾಬ್ರಿಕೇಶನ್ 3 ದಿನ, ಆ ಶಾರ್ಟಿಗೆ 1 ಡೇ, ಒಂದು ಶಾರ್ಟಿಗೆ